ಇದು ಪಾಠದ ಎರಡನೆಯ ಭಾಗ. ಮೊದಲನೇ ಭಾಗದಲ್ಲಿ ನೀವು ನೋಡಿದ್ದೀರಾ, ಲೇಖಕರು ಚೌಕಿಗೆ ಬಂದು ತನಗೆ ಬೇಕಾದಂತಹ ವಸ್ತುಗಳನ್ನು ಕೊಂಡ್ಕೊತಾರೆ. ಅದು ಆ್ಯಪಲ್ ಆಗಿರುತ್ತೆ. ಆ ಸೇಬುಗಳ ಬಣ್ಣವನ್ನು ನೋಡಿದ್ರೆ ಮನಸ್ಸು ತುಂಬ ಇಷ್ಟ ಆಗುತ್ತೆ. ಮತ್ತು ಈಗಿನ ವಿದ್ಯಾವಂತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಏನು ಮಾಡ್ತಾರೆ, ತರಕಾರಿ ಹಣ್ಣುಗಳನ್ನು ತಿನ್ನೋದು ಹೆಚ್ಚಾಗಿದೆ. ಹಾಗೂ ಟೊಮೆಟೊಗೂ ಈಗ ಸಹ ಒಳ್ಳೆಯ ಆಹಾರದ ಒಂದು ಮುಖ್ಯವಾದ ಅಂಗವಾಗೋಗಿದೆ. ಜೊತೆಗೆ ಈ ತರಕಾರಿಯನ್ನು ಅಥವಾ ಈ ಹಣ್ಣುಗಳನ್ನು ಕೊಂಡ್ಕೋಬೇಕಾದ್ರೆ ಲೇಖಕರಿಗೆ ಆ ವ್ಯಕ್ತಿ ಏನೆಲ್ಲ ಹೇಳಿದ್ದಾನೆ ಅನ್ನೋದನ್ನು ನೀವು ಕೇಳಿದರೆ. ನೆಕ್ಸ್ಟ್ ಲೇಖಕರು ಏನು ಮಾಡಿದ್ರು, ಅರ್ಧ kg ಆ್ಯಪಲನ್ನು ತಗೊಂಡ್ರು, 4 ಆಣೆ ಕೊಟ್ಟರು, ಕರ್ಚೀಫ್ನಲ್ಲಿ ಕಟ್ಕೊಟ್ರು. ಅದನ್ನು ವಾಪಸ್ಸು ತಗೊಂಡವರು ಮನೆಗೆ ಬಂದರು. ಮನೆಗೆ ಬಂದಮೇಲೆ ಏನಾಯಿತು ಅನ್ನೋದು ಈ ಪಾಠದಲ್ಲಿ ಕಂಟಿನ್ಯೂಟಿ ಇದೆ. घर आकर लिफाफा ज्यो का त्यों रख दिया. रात को सेब या कोई दूसरा फल खाने का कायदा नहीं है. फल खाने का समय तो प्रातः काल है. ಸಾಮಾನ್ಯವಾಗಿ ನಾವೆಲ್ಲರೂ ಸಿಟಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ನಾವು ಏನೇ ತಗೊಂಡ್ರು ಹಣ್ಣು ಹಂಪಲಿನ ಬೆಳಗ್ಗೆ ತಿಂದ್ರಾಯ್ತು ಬಿಡು ಅಂತ ಹೇಳುವಂಥ ಪದ್ಧತಿ ನಮ್ಮದಾಗೋದೆ. ಸಹಜವಾಗಿ ಎಲ್ಲರೂ ಸಾಮಾನ್ಯವಾಗಿ ಅದನ್ನೇ ಯೋಚನೆ ಮಾಡ್ತಾರೆ. ಘರ್ ಆಕರ್ ಲಿಫಾಫಾ. ಲಿಫಾಫಾ ಅಂದರೆ ಏನು ಅಂತ ಲಾಸ್ಟ್ ಕ್ಲಾಸ್ನಲ್ಲೇ ಹೇಳಿದ್ದೆ. ಪೇಪರ್ನಿಂದ ಮಾಡಿದಂತಹ ಒಂದು ಕವರ್ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ಗೊತ್ತಿದೆ. ಆ ರುಮಾಲ್ನಲ್ಲಿ ಸುತ್ತೇನೆ ಕರ್ಚೀಫ್ನಲ್ಲಿ ಸುತ್ತಬಿಟ್ಟು ತಂದು ಹಾಗೆ ಜ್ಯೋಕ ತ್ಯೋ ಇದ್ದದ್ದನ್ನು ಇದ್ದ ಹಾಗೆ ಇಟ್ಟರು. ಸಾಮಾನ್ಯ ನಿಮ್ಮ ತಂದೆಗಳು ಮನೆಗಳಲ್ಲಿ ನೋಡಿರ್ತಿಲ್ಲ, ತಂದೆ ಬಂದಾಗ ಕರ್ಚೀಫಲ್ಲಿ ಕಟ್ಕೊಂಡ್ಬಂದ್ರೆ ತಗೊಳ್ರು ಅಂತ ನಿಮ್ಮ ಕೈ ಕೊಡ್ತಾರೆ, ನೀವು ತೊಗೊಂಡೋಗಿ ಅಲ್ಲಿ ಇಡ್ತೀರ. ಹಾಗೆ ಇಟ್ಟಿದ್ರು. ರಾತ್ ಕೋ ಸೇಬ್ ಯಾ ಕೊಯ್ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹೀ ಹೈ. ತಂದ ತಕ್ಷಣ ರಾತ್ರಿ ಹೊತ್ತಾಗೋಗಿದೆ, ಈಗ ಹಣ್ಣನ್ನು ತಿನ್ನಬೇಕು. ಸೇಬೆ ಆಗಿರ್ಬೋದು, ಮತ್ತೊಂದು ಯಾವುದೇ ಹಣ್ಣೆ ಆಗಿರ್ಬೋದು, ರಾತ್ರಿ ಹೊತ್ತೇ ತಿನ್ನಬೇಕು ಅನ್ನುವ ಕಾಯ್ದಾ ಅಂದರೆ ನಿಯಮ ಏನೂ ಇಲ್ಲ. ಫಲ್ ಖಾನೆ ಕಾ ಸಮಯ ಪ್ರಾತಃ ಕಾಲ. ಸಾಮಾನ್ಯವಾಗಿ ಹಣ್ಣುಗಳನ್ನು ತಿನ್ನುವ ಸಮಯ ಬೆಳಗಿನ ಹೊತ್ತು. ಹೌದು ಅಲ್ವೋ? ನಾವು ಸಾಮಾನ್ಯವಾಗಿ ಯಾವುದೇ ಹಣ್ಣು ತಾನೆ, ಅಯ್ಯೋ ರಾತ್ರಿ ಇನ್ನೇನು ತಿಂತೀಯ ಬಿಡಮ್ಮ, ಬೆಳಗ್ಗೆ ತಿಂದ್ರಾಯ್ತು ಅನ್ನೋದು ನಮ್ಮ ಲೋಕ ರೂಢಿಯಾಗೋಗಿದೆ. ಲೇಖಕರು ತಂದಂತಹ 4 ಆ್ಯಪಲ್ಗಳು, ಅರ್ಧ kg ಆ್ಯಪಲ್ 4 ಆಣೆ ಕೊಟ್ಟು ತಂದಿದ್ರು. ಅದನ್ನು ತಂದು ಹಾಗೇ ಇಟ್ಟರು. ಬೆಳಗ್ಗೆ ಹೊತ್ತಲ್ವ ತಿನ್ನೋದು ಅಂತ ಸುಮ್ಮನಾದ್ರು. ಮನೆಗೆ ಬಂದು ತಂದ ಹಣ್ಣನ್ನು ಹಾಗೆ ಇಟ್ಟೆ. ರಾತ್ರಿಯಲ್ಲಿ ಸೇಬು ಅಥವಾ ಯಾವುದೇ ಹಣ್ಣುಗಳನ್ನು ತಿನ್ನಬೇಕೆಂಬ ನಿಯಮವಿಲ್ಲ. ಹಣ್ಣನ್ನು ತಿನ್ನುವ ಸಮಯ ಬೆಳಗಿನ ಹೊತ್ತು. ಆಜ್ ಸುಬಹ ಅಂದರೆ ನೆನ್ನೆ ತಂದಿದ್ರು, ಇವತ್ತು ಬೆಳಗ್ಗೆ ಏನು ಮಾಡಿದ್ರು, ಆ ಕರ್ಚೀಫಲ್ಲಿ ಕಟ್ಟಿಟ್ಟಿದ್ರಲ್ಲ ಅದನ್ನು ತಿನ್ನೋದಕ್ಕಿಂತ ಮುಂಚೆ ಮೂಹಾತ್ ಧೋಕರ್. ಮೂಹಾತನ ಕೈ ಕಾಲು ಮುಖವನ್ನು ತೊಳೆದುಕೊಂಡು, ಧೋಕರ್ ಅಂತ ಹೇಳಿದ್ರೆ ತೊಳೆದುಕೊಂಡು. ಮೂ ಅಂದರೆ ಮುಖ, ಹಾತ್ ಅಂದರೆ ಕೈಗಳು. ಮಿಸ್ ಕೈ ಕಾಲು ಅಂದ್ರಲ್ಲ ಮಿಸ್ ಅಂತಲ್ಲ, ಕೈ ಕಾಲು ಮುಖವನ್ನು ತೊಳೆದುಕೊಳ್ಳೋದು ಪದ್ಧತಿ ಹೇಳ್ತೀವಲ್ಲ ರೂಢಿ ಒಂದೊಂದು. ಹಾತ್ ಮುದೋಲು ಅಂತ ಹಿಂದಿನಲ್ಲಿ ಹೇಳ್ತಾರೆ, ಕನ್ನಡದಲ್ಲಾರೆ ಕೈ ಕಾಲು ತೊಳ್ಕೊಪ್ಪ ಅಂತ ಹೇಳ್ತಾರೆ. ನಾಶ್ತಾ ಕರ್ನೆಕೆ ಲಿಯೆ ಏಕ್ ಸೇಬ್ ನಿಕಾಲ. ನಾಷ್ಟ ಟೈಮ್ ಆಗಿತ್ತು, ನಾಷ್ಟದ ಹೊತ್ತು ಬೆಳಗಿನ ಫಲಹಾರದ ನಾಷ್ಟದ ಜೊತೆಗೆ ಏನು ಮಾಡೋರು ಅವರು, ನಾಷ್ಟ ಮಾಡಬೇಕು ಅಂತೇಳಿ ಒಂದು ಆ್ಯಪಲನ್ನು ತೆಗೆದ್ರು. ಏಕ್ ಸೇಬ್ ನಿಕಾಲ. ಎಲ್ಲಿಂದ ತಂದಿದ್ದು, ನೆನ್ನೆ ಆ ಚೌಕಿಂದ ತಂದಿದ್ದಂತಹ ಸೇಬನ್ನು 4 ತಂದಿದ್ರು. ಅರ್ಧ kg 4 ಬಂದಿತ್ತು. 4ರಲ್ಲಿ ಒಂದು ಆ್ಯಪಲನ್ನು ತೆಗೆದ್ರು. ನಿಕಾಲ ಅಂದರೆ ಹೊರಗಡೆ ತೆಗೆದ್ರು. ಯಾವುದರಿಂದ, ಆ ಎನ್ವಲಪ್ ಅಥವಾ ಆ ಕರ್ಚೀಫ್ನಿಂದ ಹೊರಗಡೆ ತೆಗೆದ್ರು. ತೋ ಸಡಾ ಹೂವಾತ. ಸಡ ಅಂತ ಹೇಳಿದ್ರೆ ಏನಾಗಿರೋದು, ಕೊಳತೋಗಿರೋದು. ಸಡ ಅಂದರೆ ಕೊಳತೋಗಿರೋದು. ಏಕ್ ರೂಪಾಯಿ ಆಕಾರ ಕಾ ಚಿಲ್ಕ ಗಲ್ ಗಯಾತ. ಏಕ್ ರೂಪಾಯಿ ಆಕಾರ, ₹1 ಕಾಯಿನ್ ನೋಡಿದ್ದೀರಲ್ವ ನೀವು, ಆ ಆಕಾರದಲ್ಲೇನೆ ಚಿಲ್ಕ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಬಾಗ್ಲಿಗೆ ಹಾಕೋ ಚಿಲ್ಕ ಅಲ್ಲ, ಅದ್ರ ಬದಲಾಗಿದ್ದು ಸಿಪ್ಪೆ. ಆಪಲ್ ಸಿಪ್ಪೆ ನೋಡಿರ್ತೀರಲ್ಲ, ಆ ಸಿಪ್ಪೆ. ಗಲ್ ಗಯಾತ. ಗಲ್ ಅಂತಂದ್ರೆ ಏನು, ಕರಗಿ ಹೋಗಿರೋದು. ನೀವು ಕೇಳ್ಬೋದು, ಮಿಸ್ ಇಲ್ಲಿ ಕೊಳತೋಗಿದೆ, ಇಲ್ಲಿ ಕರಗೋಗಿದೆ. ಕೊಳತಕ್ಕೆ ತಾನೇ ಕರಗೋಗೋದು. ಈಗ ₹1 ಆಕಾರದ್ದು ಕೊಳತೋಗಿದೆ, ಅದು ಬೆರಳು ಇಟ್ಟಿದ ತಕ್ಷಣ ಏನಾಗುತ್ತೆ, ಈಗ ಒಳಗಡೆ ಕೈ ಇಟ್ಟಿದ ತಕ್ಷಣ ಪಿಚಕ್ಕಂತ ಒಳಗಡೆ ಹೊಟ್ಟೋಗಿದೆ. ಗಲ್ಗಯ ಥರ ಕರಗೋಗಿರುತ್ತೆ. ಅದು ಕೊಳತು ಕರಗೋಗಿದೆ. ಯಾವ ಆಕಾರದಲ್ಲಿ, ₹1 ನಾಣ್ಯದ ಆಕಾರದಲ್ಲಿ ಸೇಬಿನ ಸಿಪ್ಪೆ ಕೊಳತು ಹೋಗಿತ್ತು. ಸಡಾ ಹೂವಾತ ಗಲಗಯತ. ಕೊಳದೋಗೋದು ಪೂರ ಗೊತ್ತಾಗಲ್ಲ, ₹1 ಆಕಾರದ ಮಾತ್ರ ಇತ್ತಲ್ಲ, ಅದು ಮುಟ್ಟಿದ ತಕ್ಷಣ ಪಿಚಕ್ಕಂತ ಒಳಗಡೆ ಹೋಯ್ತು. ಸಮझ. ರಾತ್ ಕೋ ದುಕಾನ್ದಾರ್ನೇ ದೇಖಾನ ಹೋಗ. ಲೇಖಕ್ರೆ, ಅಯ್ಯೋ ರಾತ್ರಿ ಹೊತ್ತೆಲ್ಲ ನೋಡಿಲ್ಲ ಬಿಡಪ್ಪ, ಹೆಂಗೋ ಕೊಟ್ಟಿದ್ರೆ ಎಲ್ಲ ಬೈ ಮಿಸ್ ಆಗೊಂದು ಹಿಂಗಾಗೋಗಿದೆ ಅಂದ್ಕೊಂಡು ಸುಮ್ಮನಾದ್ರು. ಮನೆಯಲ್ಲೂ ಹಾಗೆ ತಾನೇ ಅನ್ಕೊಂಡು 4 ಆಪಲ್ ತಂದಿಲ್ಲ. ಅಮ್ಮ ಏನಾರು ಕೇಳಿದಾಗ ಏನ್ರಿ ಇದು ಹೀಗೆ ಅಂತ ಹೇಳಿದ್ರೆ,
ರಾತ್ರಿ ಹೊತ್ತೆಲ್ಲ ಕಾಣಿಸಿಲ್ವೇನೋ ಬೇಡಮ್ಮ, 1 ರೂಪಾಯಿ ಆಕಾರತ್ತಲ್ವ, ಕಾಣಿಸಿರಲ್ಲ ಬಿಡು ಅಂತ ಹೇಳೋ ರೀತಿಯಲ್ಲೇ ಇಲ್ಲೂ ಲೇಖಕರು ಹಾಗೆ ಅನ್ಕೊಂತಾರೆ. ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಒಂದು ಸೇಬನ್ನು ತೆಗೆದ್ರು, ಅದು ಕೊಳೆತು ಹೋಗಿತ್ತು. ಯಾವ ರೀತಿ ಕೊಳೆತು ಹೋಗಿತ್ತು ಅಂದ್ರೆ 1 ರೂಪಾಯಿ ನಾಣ್ಯದ ಆಕಾರದ ಸಿಪ್ಪೆ ಕರಗಿ ಹೋಗಿತ್ತು. ಗಲ್ನ ಅಂತ ಹೇಳಿದ್ರೆ ಕರಗಿ ಹೋಗೋದು, ಅಂದ್ರೆ ಕೊಳೆತು ಪಿತ ಪಿತ ಆಗ್ತಿತ್ತು. ಲೇಖಕರು ಏನ್ ಅನ್ಕೊಂಡ್ರು, ರಾತ್ರಿ ಹೊತ್ತು ಅಂಗಡಿಯವನೇನೋ ನೋಡಿಲ್ವೇನೋ ಬಿಡು ಅಂತ ಸುಮ್ಮನಾದ್ರು. ಇವತ್ತು ಬೆಳಗ್ಗೆ ಎದ್ದು ಕೈಕಾಲುಗಳನ್ನು ತೊಳೆದುಕೊಂಡು ಉಪಹಾರಕ್ಕಾಗಿ ಒಂದು ಸೇಬನ್ನು ತೆಗೆದೆ. 1 ರೂಪಾಯಿ ಆಕಾರದ ಸೇಬು ಕೊಳೆತು ಹೋಗಿತ್ತು. ರಾತ್ರಿಯಲ್ಲಿ ಅಂಗಡಿಯವರು ನೋಡಿಲ್ಲ ಎಂದುಕೊಂಡೆ. ಸಹಜವಾಗಿ ಎಲ್ಲರೂ ಹೀಗೆ ಯೋಚನೆ ಮಾಡೋದು. दूसरा निकाला मगर यह आधा सड़ा हुआ था. अब संदेह हुआ, दुकानदार ने मुझे धोखा तो नहीं दिया. ತಂದಿದ್ದ 4 ಆಪಲಲ್ಲಿ ಒಂದು ಇದು ಇಂಪಾರ್ಟೆಂಟು. ಹಣ್ಣುಗಳ ಸ್ಥಿತಿ ಹೇಗಿತ್ತು ಮೊದಲನೇದು ಗೊತ್ತಾಯ್ತಲ್ವಾ. 1 ರೂಪಾಯಿ ಕಾ ಆಕಾರ ಕಾ ಚಿಲ್ಕಾ ಗಲ್ ಗಯಾ ಥಾ. ಎರಡನೇದನ್ನ ತೆಗೆದ್ರು, ಎರಡನೇ ಸೇಬನ್ನ ತೆಗೆದ್ರು. ಮಗರ್ ಯಹ ಆದಾ ಸಡಾ ಹೋದ. ಅದ ಎರಡನೇ ಆಪಲ್ ಏನಾಗಿತ್ತು, ಅರ್ಧಕ್ಕರ್ಧ ಕೊಳ್ತೋಗ್ಬಿಟ್ಟಿತ್ತು. ಅದು ಕೇವಲ 1 ರೂಪಾಯಿ ಆಕಾರದ ನಾಣ್ಯದಷ್ಟೇ ಕೊಳ್ತಿತ್ತು, ಇದು ಅರ್ಧಕ್ಕರ್ಧ ಕೊಳ್ತೋಗಿತ್ತು. ಅಬ್ ಸಂದೇಹ ಹುವ, ಈಗ ಲೇಖಕರಿಗೆ ಡೌಟ್ ಬರಕ್ಕೆ ಶುರುವಾಯ್ತು. ದುಕಾನ್ದಾರ್ನೆ ಮುಜೆ ಧೋಖಾ ತೋ ನಹಿ ದಿಯಾ, ಅಂಗಡಿಯನ್ನು ನನಗೆ ಮೋಸ ಮಾಡಿರ್ಬೋದಲ್ವಾ, ಮೋಸ ಮಾಡಿರ್ತಾನೆ ಅಂತ ಅನ್ಕೊಂಡ್ರು. ಎರಡನೇ ಹಣ್ಣು ಕೊಳ್ತಿದ್ದಕ್ಕೆ ಎರಡನೆಯ ಹಣ್ಣನ್ನು ತೆಗೆದೆ, ಆದರೆ ಅರ್ಧ ಕೊಳೆತಿತ್ತು. ಈಗ ಅನುಮಾನ ಹೆಚ್ಚಾಯಿತು, ಅಂಗಡಿಯವನು ಮೋಸ ಮಾಡಿರಬಹುದೆಂದು. ತೀಸರಾ ಸೇಬ್ ನಿಕಾಲ, ಫಸ್ಟ್ ಹಣ್ಣು 1 ರೂಪಾಯಿ ಆಕಾರದ ಸಿಪ್ಪೆ ಕೊಳೆತು ಹೋಗಿತ್ತು. 1 ರೂಪಾಯಿ ಕಾ ಚಿಲ್ಕಾ आकार का छिलका गल गया था. दूसरा आधा सेब सड़ा हुआ था. ಎರಡನೆಯದು ಅರ್ಧ ಕೊಳೆತು ಹೋಗಿತ್ತು. ಅಬ್ ತೀಸರಾ ನಿಕಾಲ, ಈಗ 3ನೇ ಸೇಬನ್ನ ತೆಗೆದ್ರು. ತಂದಿದ್ದೆಷ್ಟು 4. ಇದು 3ನೇ ಹಣ್ಣು. ಯಹೋ ಸಡಾ ತೋ ನಾತ, ಇದು ಕೊಳೆತಿರ್ಲಿಲ್ಲ. ಮಗರ್ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾ ತಾ. ಅಂದ್ರೆ ಏನು, ಕೊಳೆತಿರ್ಲಿಲ್ಲ, ಚೆನ್ನಾಗಿತ್ತು, ಆದ್ರೆ ಒಂದು ಕಡೆ ಸೈಡ್, ಒಂದು ಫುಲ್ಲು ಆಪಲ್ ನಲ್ಲಿ ಅರ್ಧ ಕಡೆ ಸೈಡ್ ಆಗ್ಬಿಡ್ತು, ಒಂದಕ್ಕೊಂದು ಒತ್ತಿಟ್ಟು ಅಥವಾ ಮೇಲಿಂದ ಬಿದ್ದಕ್ಕೆ ತಗ್ಗೋಗುತ್ತಲ್ಲ, ಹಂಗೆ ತಗ್ಗೋಗ್ಬಿಟ್ಟು ಬಿಲ್ಕುಲ್ ಪಿಚಕ್ ಗಯಾತ, ಓಪನಿಂಗ್ ಆಗದೆ ರೀತಿಲಿ ಅಂಟ್ಕೊಂಡ್ಬಿಟ್ಟಿತ್ತು. ಆಪಲ್ ಕಟ್ ಮಾಡ್ರೆ ರೌಂಡ್ ಆಗಿದ್ರೆ ಚೆನ್ನ, ಇಲ್ಲ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಈ ಕಡೆಯಿಂದ ಹೋಗಿ ಆ ಕಡೆಗೆ ಅಂಟ್ಕೊಂಡ್ಬಿಟ್ಟಿದ್ರೆ ಅದು ಕಟ್ ಮಾಡೋಕ್ಕೂ ಆಗೋದಿಲ್ಲ, ಅದು ಹಾಳಾಗಿತ್ತು. ದಬ್ಕರ್ ಪಿಚಕ್ ಗಯಾತ. 3ನೇ ಸೇಬನ್ನು ತೆಗೆದೆ, ಇದು ಕೊಳೆತಿರ್ಲಿಲ್ಲ, ಆದ್ರೆ ಒಂದು ಕಡೆ ಒತ್ತಿದ ಹಾಗೆ ಆಗಿ ಜಜ್ಜಿ ಹೋಗಿತ್ತು. 4ನೇ ಆಪಲ್, ಕೊನೆಯ ಆಪಲ್ ಅನ್ನ ತೆಗೆರು. ಚೌಥ ಅಂದ್ರೆ 4ನೇಯ, ದೇಖ 4ನೇದನ್ನ ನೋಡಿದ್ರು. ಯೋತೋ ಬೇದಾಗ್ತ, ಬೇದಾಗ್ ಅಂದ್ರೆ ಯಾವುದೇ ಕಲೆಗಳು ಇರಲಿಲ್ಲ. ದಾಗ್ ಅಂದ್ರೆ ಕಲೆ, ಬೇದಾಗ್ ಅಂದ್ರೆ ಕಲೆಗಳು ಇಲ್ಲದಿರೋದು. ನೋಡಕ್ಕೆ ಚೆನ್ನಾಗಿತ್ತು. ಮಗ ಉಸ್ಮೆ ಏಕ್ ಕಾಲ ಸುರಾಕ್ತ, ಆದ್ರೆ ಅದ್ರಲ್ಲಿ ಒಂದು ಕಪ್ಪು ರಂಧ್ರವಿತ್ತು, ತೂತಿತ್ತು. ಈಗ ನೀವು ಬದನೆಕಾಯಿ ಎಲ್ಲ ನೋಡಿದಿರಲ್ವಾ, ನೇರಳೆ ಬಣ್ಣದ ಬದನೆಕಾಯಿ ನೋಡಕ್ ಆ ಕಡೆ ಕಡೆ ಏನ್ ಸೂಪರ್ ಆಗಿ ಶೈನಿಂಗ್ ಹೊಡಿತಾ ಇರುತ್ತೆ, ಆದ್ರೆ ಅಬ್ಸರ್ವ್ ಮಾಡಿ ನೋಡಿದಾಗ ಎಲ್ಲೋ ಒಂದೊಂದು ಬದನೆಕಾಯಲ್ಲಿ ಕಪ್ಪು ತೂತಿರುತ್ತೆ, ನೋಡಿದ್ದೀರಲ್ವಾ. ಹಾಗೆ ಇದರಲ್ಲೂ ಸಹ ಏನಾಗಿತ್ತು, ನೋಡೋದಕ್ಕೆ ಚೆನ್ನಾಗಿತ್ತು ಆಪಲ್, ಆದ್ರೆ ಒಂದು ಕಡೆ ಮೂಲೆಯಲ್ಲಿ ಎಲ್ಲೋ ಏನಾಗಿತ್ತು, ಕಪ್ಪು ರಂಧ್ರವಿತ್ತು, ಕಪ್ಪುದಾದ ಒಂದು ತೂತಿತ್ತು. ಸುರಾಕ್ ಅಂದ್ರೆ ರಂಧ್ರ, ಕಾಲ ಅಂದ್ರೆ ಕಪ್ಪು ಕಪ್ಪು ಬಣ್ಣದೇ ಒಂದು ರಂಧ್ರ ಇತ್ತು. ಜೈಸೇಕಿ ಈ ಪಾಠದಲ್ಲಿ ಕೊಟ್ಟಿರುವ ಹಾಗೆ ಉದಾಹರಣೆಯ ಪ್ರಕಾರ ಬೇರ್ ಅಂತ ಹೇಳ್ತಾರೆ. ಆ ಹಣ್ಣಿನ ಹೆಸರು, ನಾನು ಬದನೆಕಾಯಿ ಹೇಳಿದೆ, ಇಲ್ಲಿ ಬೇರ್ ಅನ್ನುವಂತ ಒಂದು ಹಣ್ಣು. ಬೇರ್ ಹಣ್ಣನ್ನ ಕನ್ನಡದಲ್ಲಿ ಬಾರೆಹಣ್ಣು ಅಂತಾನೂ ಕರೀತಾರೆ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಹುಡುಕಿದ್ರೆ ಸಿಕ್ಕತ್ತೆ. ಆ ಬಾರೆ ಹಣ್ಣಿನಲ್ಲಿ ಇದ್ದಾಗೆ ಕಪ್ಪು ತೂತು ಅಥವಾ ರಂಧ್ರವಿತ್ತು. ಕಾಟ ಆತೋ, ಅದನ್ನ ಕತ್ತರಿಸಿದಾಗ ಭೀತರ್ ಅಂದ್ರೆ ಒಳಗಡೆ, ಭೀತರ್ ಅಂದ್ರೆ ಒಳಗಡೆ, ಅದರ ಆಪೋಸಿಟ್ ವರ್ಡ್ ಬಾಹರ್. ವೈಸಹಿ ದಬ್ಬೆ, ದಬ್ಬೆ ಅಂತ ಹೇಳಿದ್ರೆ ಇದು ಸಹ ಕಲೆಗಳು, ಮಾರ್ಕ್ ಅಂತ ಹೇಳ್ತೀವಲ್ಲ ಹಾಗೆ. ದಾಗ್ ಅಂದ್ರು ಅದೇ, ದಬ್ಬೆ ಅಂದ್ರೆ ಮಾರ್ಕ್ ಅಲ್ಲಿ ಅಲ್ಲಲ್ಲಿ ಇರುತ್ತಲ್ಲ ಆ ರೀತಿ. ಜೈಸೆ ಬೇರ್ ಮೇ ಹೋತಾ ಹೈ, ಇಲ್ಲಿ ಲೇಖಕರು ಬಾರೆಹಣ್ಣಿನ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ಅನುಕೂಲವಾಗ್ಲಿ ಅಂತ ಹೇಳಿ ಬದನೆಕಾಯಿಯ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಜೈಸೆ ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿತ, ಆಪಲ್ ಅನ್ನ ಕಟ್ ಮಾಡಿದ್ರೆ ಹೇಗೆ ಬದನೆಕಾಯಿ ಕಟ್ ಮಾಡಿದಾಗ ಮಾರ್ಕ್ಗಳು ಕಪ್ ಒಳಗಡೆ ಹೇಗೆ ಉಳಿದಿರುತ್ತೋ, ಹುಳ ಆಗಿರುತ್ತೋ, ಇಲ್ಲಿ ಹುಳ ಆಗಿರ್ಲಿಲ್ಲ, ಆದ್ರೆ ಕಲೆಗಳು, ದಬ್ಬೆ ಅಂದ್ರೆ ಕಲೆಗಳು ಆಪಲ್ನ ಒಳಗಡೆ ಎಲ್ಲ ಇತ್ತು, ಬಾರೆ ಹಣ್ಣಿನಲ್ಲಿ ಇದ್ದ ಹಾಗೆ. ಏಕ್ ಸೇಬಿ ಖಾನೆ ಲಾಯಕ್ ನಹಿ ಹೇ, ಒಂದು ಸೇಬು ಸಹ ತಿನ್ನಲು ಯೋಗ್ಯವಾಗಿರಲಿಲ್ಲ. ಅರ್ಥ ಆಯ್ತಲ್ವ ಮಕ್ಕಳೇ?
ಟೋಟಲ್ ಆಗಿ 4 ಹಣ್ಣುಗಳ ಸ್ಥಿತಿ ನಿಮಗೆ ಈ ಪಾಠದಲ್ಲಿ ನೀವು ತಿಳ್ಕೋಬೇಕು. पहला 1 रुपये का आकार का छिलका गल गया था. दूसरा आधा सेब सड़ा हुआ था. तीसरा बेदाग था मगर एक तरफ दबकर पिचक गया था. चौथा निकाला वो तो दिखने में अच्छा था, बेदाग था मगर एक काला सुराख था जैसे बेर के फलों में होता है. काटा तो उसमें धब्बे वैसे ही थे. चारों में से एक सेब भी खाने लायक नहीं थी. ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ. ಮೊದಲನೆಯ ಸೇಬು ತೆಗೆದಾಗ 1 ರೂಪಾಯಿಯ ಆಕಾರದ ಸಿಪ್ಪೆ ಕೊಳತಿತ್ತು. ಎರಡನೇ ಆಪಲ್ ಅನ್ನು ತೆಗೆದಾಗ ಅರ್ಧ ಸೇಬು ಕೊಳತಿತ್ತು. ಮೂರನೆಯದರಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ, ಆದರೆ ಒಂದು ಕಡೆ ಒತ್ತಿ ಹೋಗಿ ಜಜ್ಜೋದ ಹಾಗೆ ಆಗಿತ್ತು. ನಾಲ್ಕನೆಯ ಆಪಲ್ ಅನ್ನು ತೆಗೆದಾಗ ಅದರಲ್ಲಿ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿತ್ತು, ಬೇದಾಗ ಯಾವುದೇ ಕಲೆಗಳು ಇರಲಿಲ್ಲ, ಆದರೆ ಅದರಲ್ಲಿ ಒಂದು ಕಪ್ಪು ರಂಧ್ರವಿತ್ತು. ಕತ್ತರಿಸಿದಾಗ ಅದರೊಳಗಡೆ ಅಲ್ಲಲ್ಲಿ ಕಲೆಗಳು ಇದ್ವು. ಯಾವ ರೀತಿ ಬೇರ್ ಅನ್ನುವಂತಹ ಅಥವಾ ಬಾರೆಹಣ್ಣಿನಲ್ಲಿ ಇರುವ ರೀತಿಯಲ್ಲಿ. ಒಂದು ಹಣ್ಣು 4ರಲ್ಲಿ 1 ಹಣ್ಣು ಸಹ ತಿನ್ನೋದಕ್ಕೆ ಯೋಗ್ಯವಾಗಿ ಇರಲಿಲ್ಲ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪಾಠದಲ್ಲಿ ನಿಮಗೆ ಕೇಳದೆ 4 ಹಣ್ಣುಗಳ ಸ್ಥಿತಿಗಳು ಹೇಗೆ ಅಂತ ಅದು ಚೆನ್ನಾಗಿ ತಿಳಿದುಕೊಳ್ಳಿ. 4ನೆಯ ಸೇಬನ್ನು ನೋಡಿದೆ, ಅದರಲ್ಲಿ ಯಾವುದೇ ಕಲೆ ಇರಲಿಲ್ಲ, ಆದರೆ ಒಂದು ಕಪ್ಪು ರಂಧ್ರವಿತ್ತು, ಬಾರೆಹಣ್ಣಿನಲ್ಲಿ ಇರುವ ಹಾಗೆ. ಕತ್ತರಿಸಿದಾಗ ಒಳಗೆ ಅಂತಹದ್ದೇ ಕಲೆಗಳು ಇದ್ದವು. ಒಂದು ಹಣ್ಣು ತಿನ್ನಲು ಯೋಗ್ಯವಾಗಿ ಇರಲಿಲ್ಲ. ಲೇಖಕರು ತಂದ ಆಪಲ್ನ ಪರಿಸ್ಥಿತಿ ಈ ರೀತಿ ಇದೆ. ಈಗ ಸೇಬನ್ನು ತಂದ್ರು, ಅಂಗಡಿಯವ್ರು ಕೊಟ್ಟರು, ಇವರೆಲ್ಲ ಬೇಜಾರು ಮಾಡ್ಕೊಂಡ್ರು. ಇದ್ರ ಬಗ್ಗೆ ಲೇಖಕರು ಏನು ಹೇಳ್ತಿದ್ದಾರೆ? 4 आने पैसों का इतना गम ना हुआ जितना समाज के इस चारित्रिक पतन का हुआ. दुकानदार ने जानबूझकर मेरे साथ धोखेबाजी का व्यवहार किया. एक सेब सड़ा हुआ होता तो उसको क्षमा के योग्य समझता, सोचता उसकी निगाह ना पड़ी होगी, मगर चारों के चारों खराब निकल जाए. ಹೌದು ಅಲ್ವಾ? ನಾವು ಇದನ್ನೇ ಯೋಚನೆ ಮಾಡ್ತೀವಿ. ತಂದಿದ್ದ ಅರ್ಧ ಕೆಜಿ ಕೊಟ್ಟು ಆಪಲ್ನ 4 ಹಣ್ಣುಗಳನ್ನು ತಗೊಂಬಂದು ಅದರಲ್ಲಿ ಒಂದೂ ತಿನ್ನಕ್ಕೆ ಯೋಗ್ಯ ಆಗಿಲ್ಲ ಅಂದರೆ ನಾವು ಬೈಕೊಳೋದು ಸಹಜ. ಆದರೆ ಇಲ್ಲಿ ಲೇಖಕರು ಏನು ಯೋಚನೆ ಮಾಡ್ತಾರೆ ಅಂದರೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರು. ಜನಗಳು ಇಷ್ಟು ಮೋಸ ಮಾಡ್ತಿದಾರ, ನಂಬಿಕೆ ಅನ್ನೋದು ಕಳ್ಕೊಂತಿದಾರ ಅನ್ನೋದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. 4 ಆನೆ ಪೈಸೋಕ ಈ ಥರ ಗಮ್ ನಾ ಹುವ. ಗಮ್ ಅಂತ ಹೇಳಿದ್ರೆ ದುಃಖ. 4 ಆಣೆ ಕೊಟ್ಬಿಟ್ನಲ್ಲಪ್ಪ, 4 ಆಣೆಗೆ ಇಂಥ ಆಪಲ್ ಬಂತ ಅಂತ ಹೇಳ್ಬಿಟ್ಟು ದುಃಖ ಪಡ್ತಿಲ್ಲ ಅವರು. 4 ಆನೆ ಪೈಸೋಕ ಇದನ್ನ ಗಮ್ ನಹಿವ, 4 ಆಣೆ ಕೊಟ್ನಲ್ಲ ಅಂಥೇಳಿ ನನಗೆ ದುಃಖ ಇಲ್ಲ. ಆದರೆ ಸಮಾಜಕ್ಕೆ ಈ ಚಾರಿತ್ರಿಕ್ ಪತನ್ಕ, ಆದರೆ ಆ ಒಂದು ಅಂಗಡಿಯವನು ವ್ಯಾಪಾರಿ ಎಷ್ಟೆಲ್ಲ ಮೋಸ ಮಾಡ್ದ, ಹೌದಾ? ಅವನ ಕ್ಯಾರೆಕ್ಟರ್ ಏನು ಅನ್ನೋದು ನಮಗೆ ಗೊತ್ತಾಯ್ತು. ಮೋಸ ಮಾಡುವವನು ಅನ್ನೋ ರೀತಿನಲ್ಲಿ ನಮ್ಗೆ ಗೊತ್ತಾಯ್ತು. ಎಷ್ಟು ಹಾಳಾಗ್ತಾ ಇದೆ ಇಲ್ಲಿ, ನಂಬಿಕೆ ಅನ್ನೋದು ಹಾಳಾಗ್ತಿದೆ. ಅವರ ವ್ಯವಹಾರ ಹೇಗಿದೆ ಅನ್ನೋದು ನಮಗೆ ತುಂಬಾನೇ ದುಃಖವನ್ನು ಉಂಟು ಮಾಡ್ತಿದೆ. ಎಲ್ಲರೂ ಪ್ರಪಂಚದಲ್ಲಿ ಹೀಗೆ ಮಾಡಕ್ಕೆ ಶುರು ಮಾಡಿದ್ರೆ ಹೇಗೆ? ಹೌದಲ್ವ? ದುಕಾನ್ದಾರ್ನೇ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಕೆಬಾಜಿ ಕಾ ವ್ಯವಹಾರ ಕಿಯಾ. ಲೇಖಕರ ಮನಸ್ಸಲ್ಲಿ ಬರುತ್ತವಾಗ ಏನಂತ? ಅಂಗಡಿಯವನು, ದುಕಾನ್ದಾರನ ಅಂಗಡಿಯವನು ಜಾನ್ ಬೂಜ್ಕರ್ ಬೇಕು ಅಂತಾನೆ ಮೇರೆ ಸಾಥ್ ನನ್ನ ಜೊತೆ ಧೋಕೆಬಾಜಿ ಮೋಸದ ವ್ಯವಹಾರವನ್ನ ಮಾಡಿದ್ದಾರೆ. ನೀವು ಸಹಜವಾಗಿ ಮಾರ್ಕೆಟ್ಗೆ ಹೋಗಿರ್ತೀರ, ಯಾರಾದರೂ ಸರಿಯಾಗಿ ನೋಡಲಿಲ್ಲ, ಅದ್ರ ಬಗ್ಗೆ ವಿಚಾರಿಸಿಲ್ಲ ಅಂತ ಹೇಳಿದ್ರೆ ಮೋಸ ಹೇಗೆ ಮಾಡ್ತಾರೆ ಅನ್ನೋದು ನೀವು ಟಿವಿಗಳಲ್ಲಿ, ಮೊಬೈಲ್ಗಳಲ್ಲಿ ಎಲ್ಲ ಕಡೆನೂ ನೋಡ್ತಾನೆ ಇದ್ದೀರ. ಹಾಗೆ ಇಲ್ಲಿ ವ್ಯಕ್ತಿಗಳು ಒಬ್ರ ಮೇಲೆ ಒಬ್ರು ನಂಬಿಕೆ ಇಲ್ಲದೆ ಏನು ಮಾಡ್ತಿದ್ದಾರೆ? ಈ ರೀತಿ ಬೇಕು ಅಂತಾನೆ ಮೋಸವನ್ನ ಮಾಡ್ತಾ ಇದ್ದಾರೆ ಅಂತ ಲೇಖಕರು ಅನ್ಕೊಂತಾರೆ. ಏಕ್ ಸೇಬ್ ಸಡಾ ಹುವಾ ಹೋತಾ. ಏನಾದ್ರು ಒಂದು ಸೇಬ್ ಏನಾದ್ರು ಹಾಳಾಗಿದೆ, ಅರ್ಧ ಕೆಜಿ ಕೊಟ್ಟರು, 4 ಬಂತು, 4ರ 1 ಆಪಲ್ ಏನಾದ್ರು ಹಾಳಾಗಿದ್ದಿದ್ರೆ ಲೇಖಕರು ಏನು ಅನ್ಕೊಂತಿದ್ರು? ಒಂದೇ ಒಂದು ಹಾಳಾಗಿದೆ. ಈಗ ನೀವು ನಿಮ್ಮನೆಗೆ ಆಪಲ್ ನೀವು ತಂದಿದ್ದೀರಾ ಅಂತ ಇಟ್ಕೊಂಡು 1 ಆಪಲ್ ಅಷ್ಟೇ ಕೊಡ್ದ, ರಾತ್ರಿ ನೋಡಿಲ್ಲ ಬಿಡು, ಏನಾಯ್ತು, ಉಳಿದಿದ್ದು ಚೆನ್ನಾಗಿದ್ದಾವಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲೇನಾಗಿತ್ತೆ? 4ಕ್ಕೆ 4 ಹಾಳಾಗೋಗಿತ್ತು. ಹಾಗಾಗಿ ಲೇಖಕರು ಯೋಚನೆ ಮಾಡಿ, ಒಂದೇನಾರು ಹಾಳಾಗಿದ್ರೆ ಹೋಗ್ಲಿ ಬಿಡಪ್ಪ, ತೋ ಉಸ್ಕೋ ಕ್ಷಮಾಕ್ಕೆ ಯೋಗಿ ಸಮಜ್ತಾ, ಬಿಡು, ಒಂದು ಗೊತ್ತಿಲ್ಲದೆ ಹಾಕ್ಬಿಡಿದ್ರೆ ಕ್ಷಮಿಸ್ಬಿಡೋಣ. ಮತ್ತು ಇನ್ನೂ ಒಂದು ಯೋಚನೆ ಮಾಡ್ತಿದ್ದ, ಉಸ್ಕಿ ನಿಗಾಹನ ಪಡಿ ಹೋಗಿ, ಅವನ ದೃಷ್ಟಿ ಆ ಒಂದು ಹಣ್ಣಿನ ಮೇಲೆ ಬಿದ್ದಿಲ್ವೇನೋ, ಕತ್ಲೆ ಬೇರೆ, ರಾತ್ರಿ ಹೊತ್ತಲ್ವ, ಕತ್ಲೆನೇ ಲೈಟ್ ಇರುತ್ತೆ, ಅಂದರೆ ರಾತ್ರಿ ಹೊತ್ತಲ್ವಾ, ನೋಡಿರಲ್ಲ ಬಿಡು ಅಂತ ಯೋಚನೆ ಮಾಡ್ತಿದ್ದೆ. ಮಗ ಚಾರೋಂಗೆ ಚಾರೋ ಖರಾಬ್ ನಿಕಲ್ ಜಾಯ್. ಅರೆ 4ಕ್ಕೆ 4 ಹಾಳು ಅಂತಂದ್ರೆ ಇವನು ಪಕ್ಕ ಮೋಸ ಮಾಡಿದಾನೆ ಅನ್ನೋದು ಗೊತ್ತಾಗುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. 4 ಆಣೆ ಕಾಸಿಗೆ ಇಷ್ಟು ದುಃಖ ಆಗಿರಲಿಲ್ಲ. ಸಮಾಜದಲ್ಲಿ ಈ ನೈತಿಕ ಪತನದಿಂದ ಆಯಿತು.
ಅಂಗಡಿಯವನು ನನ್ನ ಜೊತೆ ಬೇಕಂತಲೇ ಮೋಸದಿಂದ ವ್ಯವಹರಿಸಿದ್ದಾನೆ. ಒಂದು ಸೇಬು ಹಾಳಾಗಿದ್ದರೆ ಅವನನ್ನು ಕ್ಷಮೆಗೆ ಯೋಗ್ಯ ಎನ್ನಬಹುದಿತ್ತು. ಅವನ ಗಮನ ಅದ್ರ ಮೇಲೆ ಇರಲಿಲ್ಲ ಅಂತ ಯೋಚಿಸ್ತಿದ್ದೆ. ಆದರೆ 4ಕ್ಕೆ 4 ಹಾಳಾಗಿತ್ತು. यह तो साफ धोखा है, मगर इसमें मेरी भी सहयोग था. मेरा उसके साथ में रुमाल रख देना उसके हाथ में रुमाल रख देना मानो उससे धोखा देने की प्रेरणा थी. उसने भांप लिया कि यह हमेशा अपनी आंखों से काम लेने वाले जीव नहीं है और इतने चौकस है कि घर से लौटाने आए. ಅಂದ್ರೆ ಅರ್ಥ ಏನು? यह तो साफ धोखा है ಅಂದ್ರೆ ಇದಂತೂ पक्का ಮೋಸ. मगर इसमें मेरा भी योगदान है, ಇದರಲ್ಲಿ ನನ್ನದು ಸಹಯೋಗ ಪಾತ್ರ ಇದೆ. ಯಾಕೆ ಹೇಳಿ? ಈ ಕಳ್ಳತನ ಮಾಡ್ತಾನೆ ಅಂತ ಆದ್ರೆ ನಾವು ಅವನು ಕಾಣೋಂಗೆ ಇಟ್ಟಿದ್ರೆ ಅಥವಾ ನೆಗ್ಲಿಜಿಯನ್ಸ್ ಇಟ್ಟಿದ್ರೆ ತಾನೇ ಕಳ್ಳತನ ಮಾಡಕ್ ಅವಕಾಶ ಸಿಗೋದು. ಹಾಗೆ ಇಲ್ಲೂ ಸಹ ಅವ್ರು ನಮಗೆ ಮೋಸ ಮಾಡ್ತಿದ್ದಾನೆ ಅಂಗಡಿಯವನು ಅಂದ್ರೆ ನಾವು ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತಾನೆ ಆಯ್ತು ಮೋಸ ಮಾಡೋದಕ್ಕೆ. ಯಾಕೆಂದ್ರೆ ನಮ್ಮ ಗಮನ ಅಷ್ಟು ಇರಲಿಲ್ಲ. ಉದಾಹರಣೆಗೆ ಇಲ್ಲೇ ಲೇಖಕರು ಮಾಡಿದ ತಪ್ಪುಗಳನ್ನ ಹೇಳ್ತಾ ಇದ್ದಾರೆ. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಖಾ ದೇನೆ ಕಿ ಪ್ರೇರಣಾ ಥಿ. ಫಸ್ಟ್ ಲೇಖಕರು ಮಾಡಿದ ತಪ್ಪು, ಅವನಿಗೆ ಮೋಸ ಮಾಡ್ಲಿಕ್ಕೆ ಕೊಟ್ಟಂತ ಪ್ರೇರಣೆ ಏನು ಅಂದ್ರೆ ಖರ್ಚೀಫನ್ನ ಅವ್ರ ಕೈಗೆ ಕೊಟ್ಟಿತ್ತು. ಯಾರ ಕೈಗೆ? ಅಂಗಡಿಯವ್ರ ಕೈಗೆ. ತಗೊಳಪ್ಪ ಅರ್ಧ kg ಆಪಲ್ ಅನ್ನ ಕೊಡು ಅಂತೇಳಿ ಕೊಟ್ಟಿದ್ದು ಮೊದಲನೆಯ ತಪ್ಪು. ಅಂದ್ರೆ ಅವರು ನಮಗೆ ಮೋಸ ಮಾಡ್ಲಿಕ್ಕೆ ಕೊಟ್ಟಂತಹ ಮೊದಲನೆಯ ಪ್ರೇರಣೆ. उसने भांप लिया कि यह महाशय अपनी आंखों से काम लेने वाला जीव नहीं है. ಅಂಗಡಿಯವ್ರು ಮೊದಲೇ ಎಷ್ಟು ಸಾವಿರಾರು ಜನ ನೋಡಿರ್ತಾರೆ. ಯಾರ್ಯಾರು ಹೇಗೆ ಅನ್ನೋದು ನಮ್ಮನ್ನು ನೋಡ್ತಾ ನಮ್ಮ ಮಾತುಗಳಲ್ಲೇನೆ ನಮ್ಮ ಬಗ್ಗೆ ತಿಳ್ಕೊಂಡ್ಬಿಡ್ತಾರೆ. ಅದು ನಿಮಗೆ ಗೊತ್ತಿರೋ ವಿಷಯನೇ, ಹೌದಲ್ವ? ಉಸ್ನೆ ಭಾಂಪ್ ಲಿಯಾ. ಭಾಂಪ್ ಅಂತ ಹೇಳಿದ್ರೆ ಈ ಲೇಖಕರ ಬಗ್ಗೆ ಅವನು ಕಂಡಿಡ್ಕೊಂಡ. ಇವನು ಬುದ್ಧಿ ಹೇಗೆ ಅನ್ನುವಂಥದ್ದು ವ್ಯಾಪಾರಿ ತಿಳ್ಕೊಂಬಿಟ್ಟ. ಏನಂತ ತಿಳ್ಕೊಂಡ ಲೇಖಕರ ಬಗ್ಗೆ? ಯಪ್ಪನ ಗುಣ ಹೇಗೆ, ಈ ಲೇಖಕರ ಗುಣ ಹೇಗೆ ಅಂತ ಹೇಗೆ ತಿಳ್ಕೊಂಡ್ರೆ ಯಹು ಮಹಾಶಯ್, ಮೊದಲೇ ಹೇಳದಾಗೆ ಬಾಬೂಜಿ ಅಂದ್ರೆ ಮಹಾಶಯ ಅಂತಂದ್ರೆ ಒಂದು ಎದುರುಗಡೆ ಇರುವ ವ್ಯಕ್ತಿಯನ್ನ ಸಂಬೋಧಿಸುವಂತಹದ್ದು. ಯಜಮಾನ್ರೆ, ತಗೊಳ್ಳಿ ಅಣ್ಣವ್ರೆ, ಈ ರೀತಿ ಪದಗಳೆಲ್ಲ ಹೇಳ್ತೀವಲ್ಲ, ಆ ರೀತಿ ಮಹಾಶಯ್. ಈ ಪುಣ್ಯಾತ್ಮ, ನಾವು ಕನ್ನಡದ ಈ ಪುಣ್ಯಾತ್ಮ ಅಂತೂ ಅಪ್ನಿ ಆಂಕೋನ್ಸೆ ಕಾಮ್ ಲೇನೆ ವಾಲ ಜೀವನಯೇ, ತನ್ನ ಕಣ್ಣುಗಳಿಂದ ನೋಡಿ ಕೆಲಸ ತೆಗೆದುಕೊಳ್ಳುವಂತ ವ್ಯಕ್ತಿ ಅಲ್ಲ ಅನ್ನೋದು ಯಾರಿಗೆ ಅರ್ಥ ಆಯ್ತು? ವ್ಯಾಪಾರಿಗೆ ಅರ್ಥ ಆಯ್ತು. ಯಾವಾಗ ಅವ್ರ ಖರ್ಚೀಫ್ ಕೊಟ್ಟ ತಕ್ಷಣ ಇವ್ರ ಬಗ್ಗೆ ಏನ್ ತಿಳ್ಕೊಂಡ? ಈ ವ್ಯಕ್ತಿ ನೋಡಿ ಮಾಡಿ ತಿರುಗಿಸಿ ಮರಗಿಸಿ ತಗೊಳ್ಳೋಂಥ ವ್ಯಕ್ತಿ ಅಲ್ಲ ಅನ್ನೋದು ಚೆನ್ನಾಗಿ ಕಂಡಿಡ್ಕೊಂಡ್ರು, ಗುರುತಿಡಿದ್ಬಿಟ್ರು. ಜೊತೆಗೆ ಇತರೆ ಚೌಕಸ್ ಹೇಕಿ ಗರ್ಸೆ ಲೌಟಾನೆ ಆಯೆ. ಚೌಕಸ್ ಅಂತ ಹೇಳಿದ್ರೆ ಇಲ್ಲಿ ಅಷ್ಟು ಚಾಕುಚಕ್ಯತೆ ಇಲ್ಲ ಅನ್ನುವಂಥದ್ದು, ಅಥವಾ ಏನಂತ ಹೇಳ್ತೀವ್ರಿ ಇನ್ನೊಂದು ಪದ, ಅಷ್ಟು ಆಕ್ಟಿವ್ ಆಗಿ ಇಲ್ಲ. ಅಂದ್ರೆ ಇದನ್ನ ತಗೊಂಡೋಗಿ ಮನೆಗೆ ಹೋಗಿ ತೆಗೆದು ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ ತಗೊಂಬಂದು ಕೊಡುವಷ್ಟು ಚುರುಕು, ಚಾಣಚಕ್ಯತೆ ಅಂದ್ರೆ ಅಷ್ಟು ಚುರುಕು ಬುದ್ಧಿನೂ ಈ ವ್ಯಕ್ತಿಗೆ ಇಲ್ಲ ಅನ್ನೋದನ್ನ ಇಲ್ಲಿ ವ್ಯಾಪಾರಿ ಭಾಂಪ್ಲಿಯ ಅಂತ ಹೇಳಿದ್ರೆ ಗುರುತಿಸ್ಕೊಂಡ್ರು. ಇವ್ರ ಬಗ್ಗೆ ಚೆನ್ನಾಗಿ ವಿಚಾರ ತಿಳ್ಕೊಂಡ್ರು. ಈ ವ್ಯಕ್ತಿ ಏನ್ ಮಾಡಲ್ಲ, ಕಣ್ಣಿಂದ ನೋಡಿ ಏನನ್ನು ಕೊಂಡ್ಕೊಳ್ಳಲ್ಲ, ಜೊತೆಗೆ ಅಷ್ಟು ಚುರುಕು ಇಲ್ಲ, ಮನೆಗೆ ಹೋದ್ಮೇಲೆ ಅಯ್ಯೋ ತಗೊಂಬಂದು ಕೊಡೋಣ ವಾಪಸ್ಸು ಅನ್ನುವಷ್ಟು ಚುರುಕುತನೂ ಇಲ್ಲ ಅನ್ನೋದು ಆ ವ್ಯಾಪಾರಿಗೆ ಲೇಖಕರ ಬಗ್ಗೆ ಗೊತ್ತಾಯ್ತು. ಅರ್ಥ ಆಯ್ತಾ? ಬೇಯಿಮಾನಿ ಕಾ ಅವಸರ್ ದೇನಾ ಚಾಹೆ ವಹ ಅಪನೆ ಢೀಲೆಪನ್ ಸೆ ಹೋ ಯಾ ಸಹಜ ವಿಶ್ವಾಸ ಸೆ ಬೇಯಿಮಾನಿ ಮೇ ಸಹಯೋಗ ದೇನಾ ಹೇ. ಈಗ ನೋಡಿ ಇಲ್ಲೇನಾಯ್ತು, ಅವ್ರ ಬಗ್ಗೆ ಗುರ್ತಿಟ್ಕೊಂಬಿಟ್ಟ ವ್ಯಾಪಾರಿ. ಲೇಖಕರು ಎಂಥವ್ರು ಅನ್ನೋದು ಗೊತ್ತಾಗುತ್ತೆ. ನಾವು ಅಷ್ಟೇ ಒಂದು ವ್ಯಾಪಾರ ಮಾಡಕ್ ಹೋದಾಗ ಅಲ್ಲಿ ಗೊತ್ತಾಗತ್ತೆ. ಏನಂತ ಹೇಳಿದ್ರೆ ಬೇಯಿಮಾನಿಕ ಅವಸರ ದಿನ, ಮೋಸ ಮಾಡೋಕೆ ಅವಸರ ಅಂದ್ರೆ ಅವಕಾಶ. ನಾವೇ ಫಸ್ಟ್ ಕೊಡ್ತೀವಿ ಅವಕಾಶ ಮೋಸ ಮಾಡೋದಕ್ಕೆ. ಈ ಒಂದು ಪಾಠದಲ್ಲಿ ಹೇಗೆ ಖರ್ಚೀಫ್ ಕೊಡೋದು. ಚಾಹೆ ವಹ ಅಪನೆ ಢೀಲೆಪನ್ ಸೆ. ಢೀಲೆಪನ್ ಅಂತ ಅಂದ್ರೆ ಏನು? ಅಯ್ಯೋ ಅದನ್ನ ಯಾರು ಆಪಲ್ ನೋಡ್ತಾರೆ, ತಿರುಗಿಸಿ ಮುರುಗಿಸಿ ನೋಡೋರು ಯಾರು? ಎಲ್ಲ ಚೆನ್ನಾಗೇ ಇರುತ್ತೆ, ಏನೋ ನೆಗ್ಲಿಜಿಯನ್ಸಿ ಕೊಡ್ತಾರಲ್ವಾ ಅಂಗಡಿಯವರು, ಗೊತ್ತಿದೆ ಅಲ್ವಾ ಅನ್ನುವಂತಹ ಒಂದು ನೆಗ್ಲಿಜಿಯನ್ಸಿ. ಯಹೋ ಸಹಜ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಅಂಗಡಿಯವರು ಪರಿಚಯದವರು, ಅಂಗಡಿಯವರು ಕೊಡ್ತಾರೆ ಬಿಡಪ್ಪ ಅನ್ನುವಂತಹ ನಂಬಿಕೆ.
ಒಂದು ನಾವೇ ಅವಕಾಶ, ಅವಸರ ಅಂದರೆ ನಾವೇ ಅವಕಾಶ ಕೊಟ್ಟಾಗುತ್ತೆ. ಮತ್ತೊಂದು ಡಿಲೇಪನ್ ಅಂತ ಹೇಳಿದ್ರೆ ನೆಗ್ಲಿಜಿಯನ್ಸಿ, ಕೊಡ್ತಾರೆ ಬಿಡೋ ಅನ್ನೋದು. ಅಥವಾ ಇನ್ನೊಂದಾಗಿರ್ಬೋದು ಸಹಜವಾಗಿ ಅಂಗಡಿಯವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ಇವುಗಳಿಂದ ನಾವೇನು ಮಾಡ್ತೀವಿ, ಅವ್ರಿಗೆ ಮೋಸ ಮಾಡಲಿಕ್ಕೆ ನಾವೇ ಸಹಕಾರ ಕೊಟ್ಟ ಹಾಗೆ ಆಗುತ್ತೆ. ಬೇಯಿಮಾನಿ ಮೇ ಸಹಯೋಗ ದೇನಾ ಹೇ, ಇದೇ ನಾವು ಅವರಿಗೆ ಮೋಸ ಮಾಡಲಿಕ್ಕೆ ಸಹಕಾರ ಕೊಟ್ಟ ಹಾಗೆ ಆಗತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇದು ನಿಜವಾದ ಮೋಸ, ಆದರೆ ಇದರಲ್ಲಿ ನನ್ನದು ಪಾತ್ರವಿದೆ. ನಾನು ಅವನ ಕೈಯಲ್ಲಿ ಕರವಸ್ತ್ರ ಕೊಟ್ಟಿದ್ದು ಅವನಿಗೆ ಮೋಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಂತಾಯಿತು. ಈ ವ್ಯಕ್ತಿ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಲಿಲ್ಲ. ಮನೆಯಿಂದ ಹಿಂದಿರುಗಿ ಹಣ್ಣುಗಳನ್ನು ಬದಲಾಯಿಸುವಷ್ಟು ಚುರುಕಿಲ್ಲ ಎಂದು ತಿಳಿದುಕೊಂಡ. ನಮ್ಮ ಉದಾಸೀನದಿಂದ ಅಥವಾ ಅವರ ಮೇಲಿನ ವಿಶ್ವಾಸದಿಂದ ನಾವೇ ಮೋಸಕ್ಕೆ ಅವಕಾಶ ಕೊಟ್ಟ ಹಾಗೆ ಆಗುತ್ತದೆ ಅಂತ ಇಲ್ಲಿ ಲೇಖಕರಿಗೆ ಅರಿವಾಯಿತು. ಯಾವಾಗ ಅರಿವಾಗಿದ್ದು? ಅವರು ಆಪಲ್ ಅನ್ನು ನೋಡಿ 4 ಹಾಳಾದಾಗ ಅವ್ರಿಗೆ ಜ್ಞಾನೋದಯ ಆಯಿತು. ಮುಂದೇನು ಹೇಳ್ತಿದ್ದಾರೆ ಅಂದ್ರೆ, पढ़े लिखे बाबुओं और कर्मचारियों पर तो अब कोई विश्वास नहीं करता. किसी थाने या कचहरी या म्युनिसिपालिटी में चले जाए, आपकी ऐसी दुर्गति होगी कि आप बड़ी से बड़ी हानि उठाकर भी उधर न जाए. ಇದು ವ್ಯಾಪಾರಿಗಳದಾಯ್ತು ಮೋಸ. ಮತ್ತೆ ಬೇರೆ ಕಡೆ ಎಲ್ಲಾಗುತ್ತೆ ಮೋಸ ಅನ್ನೋದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ. ಪಡೆ ಲಿಖೆ ಅಂದ್ರೆ ವಿದ್ಯಾವಂತ, ಓದು ಬರಹ ಕಲಿತಂತ ಬಾಬುಗಳು. ಬಾಬು ಅಂತ ಹೇಳಿದ್ರೆ ಅವಾಗಲೇ ಹೇಳ್ದಂಗೆ ಬಾಬು, ಮಹಾಶಯನೇ ಹೇಳ್ತೀವಿ, ಯಜಮಾನ್ರೆ, ಗುರುಗಳೇ, ಅಣ್ಣವ್ರೆ ಹೀಗೆಲ್ಲ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಓದು ಬರಹ ಕಲಿತಂತಹ ವ್ಯಕ್ತಿಗಳು ಮತ್ತೆ ಕರ್ಮಚಾರಿಗಳು ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡುವಂತಹ ಕಾರ್ಯನಿರತರು. ಪರ್ತೋ ಅಬ್ ಕೊಯ್ ವಿಶ್ವಾಸ ನಹಿ ಕರ್ತಾ, ಅಂಥವ್ರ ಮೇಲಂತೂ ಯಾರೋ ವಿಶ್ವಾಸ ಇಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆಫೀಸ್ಗಳಿಗೆಲ್ಲ ಹೋದಾಗ ಬರೀ ಲಂಚ, ಇವತ್ತು ನಾಳೆ ಎಷ್ಟು ಸರಿ ತಿರುಗಿಸ್ತಾರೆ. ಸಣ್ಣ ಪುಟ್ಟ ಪಂಚಾಯತಿಗೆ ಹೋದ್ರು ಸಹ ನಮ್ಮನ್ನ ತಿರುಗಿಸ್ತಾರೆ, ಹಾಸ್ಪಿಟಲ್ಗೆ ಹೋದ್ರು ತಿರುಗಿಸ್ತಾರೆ, ಎಲ್ಲಿ ಹೋದ್ರು ಸಹ ಅಲ್ಲೆಲ್ಲ ವಿದ್ಯಾವಂತರು ಇರ್ತಾರೆ, ಆದ್ರೂ ಅಷ್ಟು ನಮ್ಮನ್ನ ತಿರುಗಾಟ ಮಾಡ್ತಾರೆ. ಅವ್ರ ಮೇಲೆ ನಂಬಿಕೆನೇ ಇಲ್ದಂಗೆ ಆಗೋಗಿದೆ. ಈಗ ಯಾಕೆ ಹೇಳಿ, ಈಗ ನಾವೇನ್ ಮಾಡ್ತೀವಿ, ಏನಾರು ಒಂದು ಕೆಲಸ ಆಗ್ಬೇಕು ಅಂದ್ರೆ ಅಯ್ಯೋ ಅಲ್ಲೋಗು, ಅವ್ರಿಗೆ ಲಂಚ ಕೊಡು, ಇಲ್ಲೋಗು, ಅವ್ರಿಗೆ ಲಂಚ ಕೊಡು, 3-4 ಸರಿ ತಿರುಗಾಡೋ ಬದಲು ತಗೊಳಪ್ಪ ನೀನು ಏಜೆಂಟು, ನಿನಗೆ ಇಂತಿಷ್ಟು ದುಡ್ಡು ಕೊಟ್ಬಿಡ್ತೀನಿ, ನೀನು ಮಾಡಿಸ್ಕೊಂಬ ಅನ್ನುವಷ್ಟು ಪರಿಸ್ಥಿತಿಗೆ ಬಂದೋಗಿದ್ವಿ. ಓದು ಬರಹ ಬಂದಿರೋರ ಹತ್ರ ಡೈರೆಕ್ಟಾಗಿ ಆಫೀಸಲ್ಲೇ ಹೋಗಿ ಮಾತಾಡದೆ ಮಧ್ಯವರ್ತಿಗಳ ಕೈಗೆ ಸಿಲುಕಿ ನಾವೇನ್ ಮಾಡ್ತಾ ಇದೀವಿ, ಕೆಲಸವನ್ನ ಮಾಡಿಸ್ಕೊಂತ ಇದ್ದೀವಿ. ಕಿಸಿ ಉದಾಹರಣೆಗೆ ಯಾವುದೇ ಥಾನೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್, ಕಚಹರಿ ಅಂದ್ರೆ ಆಫೀಸ್, ಅಥವಾ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಫೀಸ್ ಹೋದ್ರೆ ನಾವು ಅದಕ್ಕೆ ಐಸಿ ದುರ್ಗತಿ ಹೋಗಿ ಎಂತ ಪರಿಸ್ಥಿತಿ ಬರುತ್ತೇನೆ, ಏನೋ ಹೇಳ್ತೀವಲ್ಲ, ಅಯ್ಯೋ ಆಫೀಸಿಗೆ ತಿರುಗಿ ನನ್ನ ಚಪ್ಪಲೆ ಸೌದೋಯ್ತು ಅಂತ ಹೇಳ್ತೀವಿ ನಾವು. ನಮ್ಮ ಚಪ್ಪಲಿಗಳೇ ಸೌದೋದು, ಸುಮ್ಮನೆ ಹೇಳ್ತಾರ, ಏನು ಹೇಳ್ತಾರಲ್ಲ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ಲ, ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅನ್ನೋ ಮಾತು ನಿಮಗೆ ಗೊತ್ತಿದೆ, ಹೌದಲ್ವ? ಹಾಗಾಗಿ ಇಲ್ಲಿ ಏನ್ ಮಾಡಿದ್ರು, ಅನುಭವಸ್ಥರು ಹೇಳಿದ ಮಾತುಗಳು ನಿಜ. ಹೋಗಿಕ್ಕೆ ಆ ಬಡೇಸೆ ಬಡಿ ಹಾನಿ ಊಟ ಕರ್ಬಿ, ನಿಮಗೆ ಎಷ್ಟೇ ಲಾಸ್. ಇವಾಗ ಒಂದು ಕೆಲಸ ಆವಾಗಲೇ ಹೇಳಿದಾಗೆ ನಾನು ನಿಮಗೆ 500 ರೂಪಾಯಿನಲ್ಲಿ ಓಡಾಡ್ತಿರುಗಿದ್ರೆ ಕೆಲಸ ಆಗತ್ತೆ ಅಂತ ಇಟ್ಕೊಳ್ಳಿ. ಒಂದು ಅಪ್ಲಿಕೇಶನ್, ಜೆರಾಕ್ಸು, ಆಳು ಮೂಳು ಎಲ್ಲ ಆಗತ್ತೆ. ಆದ್ರೆ ಅಲ್ಲ 100 ಸರಿ ತಿರುಗಾಡ್ಬೇಕಲ್ಲ, ಅವ್ರ ಹತ್ರ ಮಾತುಗಳು ಕೇಳಬೇಕಲ್ಲ, ಮಾಡ್ಕೊಡಿ ಸರ್, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೋಗುವಂತ ಪರಿಸ್ಥಿತಿಯಿಂದ ಅಪ್ಪ ದೇವ್ರೆ 1000 ರೂಪಾಯಿ ಇನ್ನೊಬ್ರ ಕೈ ಕೊಟ್ಟರು ಚಿಂತೆ ಇಲ್ಲ, ನಾನಂತೂ ಅಲ್ಲಿ ಹೋಗಲ್ಲ, ಓಡಾಡಲ್ಲ, ಬೇರೆ ನೀವೇ ಮಾಡಿಸ್ಕೊಂಬಂದ್ಬಿಡಿ. ಅಂದ್ರೇನು, ಹಾನಿ ಆದ್ರೂ ತೊಂದರೆ ಇಲ್ಲ, ನಮಗೆ ನಷ್ಟ ಆದ್ರೂ ಚಿಂತೆ ಇಲ್ಲ, ನಾವಲ್ಲಿ ಹೋಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದೋಗಿದ್ದಾರೆ ಈಗಿನ ಜನಗಳು. ಯಾರಿಂದ? ವಿದ್ಯಾವಂತ ಆಫೀಸರ್ಗಳಿಂದ. ಓದು ಬರಹ ಕಲಿತವರು ಹಾಗೂ ಕೆಲಸಗಾರರ ಮೇಲೆ ಯಾರೂ ವಿಶ್ವಾಸ ಇಡದಂತಾಗಿದೆ. ನಿಮಗೆ ಎಷ್ಟೇ ನಷ್ಟವಾದರೂ ಠಾಣೆ ಕಚೇರಿಗಳಲ್ಲಿ ಅಥವಾ ಮುನ್ಸಿಪಾಲಿಟಿಗಳಿಗೆ ಹೋಗಲು ತಯಾರು ಇರುವುದಿಲ್ಲ. ಲೇಖಕರು ಮುಂದೆ, ಆದರೆ ಇವಾಗ ಈ ರೀತಿ ಪರಿಸ್ಥಿತಿ ಹಿಂದೆ ಹೇಗಿತ್ತು, ಮೊದಲು ಹೇಗಿತ್ತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳಲಾಗಿದೆ.